ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಳೆದ 4 ವರ್ಷದಿಂದ ನಿರಂತರವಾಗಿ ಭೂಕುಸಿತ ಆಗ್ತಾ ಇದ್ದು ಸಾವು ನೋವುಗಳು ಸಂಭವಿಸಿದೆ. ಹೀಗಿದ್ರೂ ಯಾವುದೇ ಅನುಮತಿ ಪಡೆಯದೆ ಗುಡ್ಡ ಪ್ರದೇಶಗಳಲ್ಲಿ ನಿರಂತರ ವಾಣಿಜ್ಯ ಉದ್ದೇಶಗಳಿಗಾಗಿ ಅಗೆಯಲಾಗ್ತಾ ಇದೆ. ಇದರಿಂದಾಗಿ ಇಡೀ ಗ್ರಾಮವೇ ಭೂಕುಸಿತದ ಆತಂಕಕ್ಕೆ ಒಳಗಾಗಿದೆ. ಇದರ ವರದಿ ಇಲ್ಲಿದೆ. ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರದಲ್ಲಿ ಭೂಕುಸಿತದ ಭೀತಿ. ರೆಸಾರ್ಟ್ ನಿರ್ಮಾಣಕ್ಕೆ ಗುಡ್ಡ ಅಗೆದು ಹಸಿರು ನಾಶ. ಹಸಿರು ಅರಣ್ಯ ನೆಲಸಮಗೊಳಿಸಿದ ಖಾಸಗಿ ವ್ಯಕ್ತಿ. ಕೈಕಟ್ಟಿ ಕುಳಿತ ಅರಣ್ಯ ಹಾಗೂ ಗಣಿ ಇಲಾಖೆ. ಒಂದು ಕಡೆ ದಟ್ಟ ಅರಣ್ಯದಲ್ಲಿ ಗುಡ್ಡವನ್ನು ಅಗೆದು ಹಾಕಿರೋದು, ಮತ್ತೊಂದು ಕಡೆ ಅಗೆದ ಮಣ್ಣು ಕುಸಿದು ಗ್ರಾಮದ ತೋಟಗಳಿಗೆ ಬಿದ್ದಿರೋದು. ಹೌದು, ಈ ದೃಶ್ಯ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಹುಟಕಮನೆ ಗ್ರಾಮದ್ದು. ಬಹುತೇಕ ದಟ್ಟ ಕಾಡು ಗುಡ್ಡವನ್ನು ಹೊಂದಿರುವ ಇಲ್ಲಿನ 4 ಎಕರೆ ಕಂದಾಯ ಭೂಮಿಯನ್ನ ಹಳವಳ್ಳಿಯ ದೀಪಕ್ ನಾಯ್ಕ್ ಎಂಬ ರಿಯಲ್ ಎಸ್ಟೇಟ್ ಉದ್ಯಮಿ ಖರೀದಿಸಿದ್ದು ರೆಸಾರ್ಟ್ ಮಾಡುವುದಕ್ಕೆ ಯಾವುದೇ ಅನುಮತಿ ಇಲ್ಲದೆ ಗುಡ್ಡದ ಅರಣ್ಯವನ್ನೆಲ್ಲ ಬರೋಬ್ಬರಿ 3 ತಿಂಗಳಿನಿಂದ ಕತ್ತರಿಸಿದ್ದಾರೆ. ಇದಲ್ಲದೆ ಅರಣ್ಯ ಭೂಮಿಯನ್ನು ಸಹ ಒತ್ತುವರಿ ಮಾಡಿ ಇಲ್ಲಿದ್ದ ಬೆಲೆ ಬಾಳುವ ಮರಗಳನ್ನು ತುಂಡರಿಸಿ ನೆಲಕ್ಕೆ ಹೊತ್ತು ಹಾಕಿದ್ದು ದೊಡ್ಡ ಗುಡ್ಡವನ್ನು ಅಗೆದು ನೆಲಸಮ ಮಾಡಿದ್ದಾರೆ. ಇದರಿಂದಾಗಿ ಅಕ್ಕಪಕ್ಕದ ಭಾಗದಲ್ಲಿ ಮಣ್ಣು ಕುಸಿತಗೊಂಡು ಗುಡ್ಡದ ಕೆಳಭಾಗದ ತೋಟದ ಮೇಲೆ ಬೀಳ್ತಿದೆ. ಇದೇ ಭಾಗದಲ್ಲಿ ಕಳೆದ ವರ್ಷ ಗುಡ್ಡ ಕುಸಿದು ತೋಟ ಕೂಡ ನಾಶವಾಗಿತ್ತು. ಆದರೆ ಇದೀಗ ವಾಣಿಜ್ಯ ಉದ್ದೇಶಕ್ಕಾಗಿ ಈ ಭಾಗದ ಗುಡ್ಡವನ್ನು ಅಗೆದಿದ್ದು ಇದೀಗ ಸುತ್ತಮುತ್ತ ಪ್ರದೇಶ ಭೂಕುಸಿತವಾಗುವ ಆತಂಕವನ್ನು ಫೇಸ್ ಮಾಡ್ತಾ ಇದೆ. ಅರಣ್ಯ ಇಲಾಖೆ ಮತ್ತು ಜಿಲ್ಲಾಡಳಿತ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಸ್ಥಳೀಯರು ಆಗ್ರಹಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಪಶ್ಚಿಮ ಘಟ್ಟ ಭಾಗವು ಅತಿ ಸೂಕ್ಷ್ಮ ಪ್ರದೇಶವಾಗಿದ್ದು ಇಲ್ಲಿನ 439 ಪ್ರದೇಶಗಳು ಭೂಕುಸಿತದ ಪ್ರದೇಶವನ್ನು ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ವರದಿ ಕೊಟ್ಟಿದೆ. ಇವುಗಳಲ್ಲಿ ಯಲ್ಲಾಪುರ ತಾಲೂಕು ಸಹ ಸೇರಿದ್ದು ಇಲ್ಲಿನ ಗುಡ್ಡದ ಮಣ್ಣುಗಳ ಸಾಂದ್ರತೆ ಕಡಿಮೆ ಇದ್ದು ಯಾವುದೇ ವಾಣಿಜ್ಯ ಚಟುವಟಿಕೆ ನಡೆಸಬಾರದು ಅಂತೇಳಿ GNI ಎಚ್ಚರಿಕೆ ಕೊಟ್ಟಿದೆ. ಆದರೆ ಯಲ್ಲಾಪುರದಲ್ಲಿ ಯಾವುದೇ ಅನುಮತಿಯನ್ನು ಪಡೆಯದೆ ದೊಡ್ಡ ಗುಡ್ಡಗಳನ್ನು ಕತ್ತರಿಸಿ ವಾಣಿಜ್ಯ ಉದ್ದೇಶಗಳಿಗೆ ಬಳಸಲಾಗ್ತಿದೆ. ಆದರೆ ಈ ಬಗ್ಗೆ ತಿಳಿಯದಂತಿರುವಂತಹ ಅರಣ್ಯ ಇಲಾಖೆ ಹಾಗೂ ಗಣಿ ಇಲಾಖೆ ಮಾತ್ರ ಯಾವುದೇ ಕ್ರಮವನ್ನು ಕೈಗೊಳ್ತಿಲ್ಲ. ಸದ್ಯ ಹುಡುಕಮನೆ ಗ್ರಾಮದಲ್ಲಿ ಖಾಸಗಿ ಮಾಲೀಕತ್ವದ ಜಮೀನಿನ ಜೊತೆಗೆ ಅರಣ್ಯ ಭೂಮಿಯೂ ಕೂಡ ಒತ್ತುವರಿ ಮಾಡಿ ಗುಡ್ಡ ಕುಸಿಯಲು ಕಾರಣವಾಗ್ತಾ ಇದ್ದು ಮತ್ತೆ ಮಳೆಗಾಲ ಆಗ್ಬಿಟ್ರೆ ದೊಡ್ಡ ಭೂಕುಸಿತವಾಗುವ ಆತಂಕ ಇದೆ. ಭೂಕುಸಿತದ ಆತಂಕದಲ್ಲಿಯೇ ಜನ ದಿನವನ್ನ ದೂಡ್ತಾ ಇದ್ದಾರೆ. ಯಲ್ಲಾಪುರ ತಾಲೂಕಿನ ಆನಗೋಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹುಟಕಮನೆ ಗ್ರಾಮ ಬಹಳಷ್ಟು ಖರೀದಿ ಮಾಡಿ ಇಲ್ಲಿ ಗುಡ್ಡವನ್ನು ಪೂರ್ತಿ ಅಗೆದು ಕಾನೂನು ರೀತಿಯಲ್ಲಿ ಇಲ್ಲದೆ ಇರುವಂತಹ ಬಹಳಷ್ಟು ಕೆಲಸಗಳನ್ನ ಇಲ್ಲಿ ಮಾಡಿರೋದು ಕಂಡು ಬರ್ತಾ ಇದೆ. ಗುಡ್ಡವನ್ನು ಕಡಿದಿರೋದ್ರಿಂದ ಇಲ್ಲಿ ಗುಡ್ಡ ಕುಸಿತ ಆಗುವಂತಹ ಸಂದರ್ಭಗಳು ಬಹಳ ಇದೆ. 2 ವರ್ಷದ ಹಿಂದೆ ದೊಡ್ಡ ಮಳೆಗಾಲ ಬಂದಂತ ಸಂದರ್ಭದಲ್ಲಿ ಇಲ್ಲೇ ಪಕ್ಕದ ಗುಡ್ಡ ಕುಸಿತ ಆಗಿ ನಮ್ಮ ಅರ್ಧ ಎಕರೆ ತೋಟವು ಕೂಡ ಅಡಿಕೆ ತೋಟ ನಾಶ ಆಗಿತ್ತು. ಅದೇ ರೀತಿಯಲ್ಲಿ ಈ ಗುಡ್ಡವು ಕೂಡ ಕುಸಿತದೆ ಅನ್ನುವಂತ ಹೆದರಿಕೆ ನಮಗೆ ಪ್ರಾರಂಭ ಆಗಿದೆ. ಗುಡ್ಡ ಕುಸಿತವನ್ನ ತಡೆಗಟ್ಟಬೇಕು ಅಂತ ಹೇಳಿ ಮಾನ್ಯ DC ಅವರಲ್ಲಿ ಹಾಗೂ ತಹಶೀಲ್ದಾರಲ್ಲಿ ನಾವು ವಿನಂತಿಯನ್ನ ಮಾಡ್ತೀವಿ. ಖಾಸಗಿ ವ್ಯಕ್ತಿಯ ದುರಾಸೆಯಿಂದ ಇದೀಗ ಯಲ್ಲಾಪುರದ ಹುಟಕಮನೆ ಗ್ರಾಮದಲ್ಲಿ ಅಲ್ಲಲ್ಲಿ ಭೂಮಿ ಕುಸಿತಾ ಇದೆ. ಮಳೆ ಬಂದ್ಬಿಟ್ರೆ ಮತ್ತಷ್ಟು ದೊಡ್ಡ ಹಾನಿಯಾಗುವ ಸಾಧ್ಯತೆ ಇದೆ. ಇನ್ನಾದರೂ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಇಂಥವರ ವಿರುದ್ಧ ಕ್ರಮ ಕೈಗೊಳ್ಳುತ್ತಾ ಅನ್ನೋದನ್ನ ನೋಡಬೇಕಿದೆ. ನವೀನ್, ಪಬ್ಲಿಕ್ ಟಿವಿ, ಕಾರವಾರ.